ಈಗ ಜೋಡಿ ಟಾಸ್ಕ್ ಶುರುವಾಗಿದೆ. ಟೋಟಲ್ ಆಗಿ 3 ರೌಂಡ್ ಇತ್ತು. 3 ರೌಂಡಲ್ಲಿ 2 ರೌಂಡ್ಗಳು ಕಂಪ್ಲೀಟ್ ಆಗಿದೆ. ಇದರಲ್ಲಿ ಯಾಕೋ ಗೊತ್ತಿಲ್ಲ ಸ್ವಲ್ಪ ಇಲ್ಲಿ ಇಂಜುರಿ ಆಗಿದೆ ಸ್ಪಂದನ ಅವ್ರಿಗೆ. ಅದಕ್ಕೆ ಇಲ್ಲಿ ಗೇಮು ಕೂಡ ಹೋಲ್ಡ್ ಮಾಡಿದ್ದಾರೆ. ತುಂಬ ಅಂಥ ದೊಡ್ಡ ಇಂಜುರಿ ಏನಾಗಿಲ್ಲ, ಆದರೆ ಸ್ವಲ್ಪ ಇಲ್ಲಿ ಕಾಲಿಗೆ ಪೆಟ್ಟು ಬಿದ್ದಿದೆ ಅಂತಂದ್ಬಿಟ್ಟು ಗೊತ್ತಾಗ್ತದೆ. ವೀಕ್ಷಕರೇ, ಸದ್ಯ ಇವಾಗ ಬಿಗ್ ಬಾಸ್ ಲೈವಲ್ಲಿ ಏನಪ್ಪ ನಡೀತದೆ ಅಂತಂದರೆ, ಈಗ ಜೋಡಿಗಳಾಗಿ ಟಾಸ್ಕ್ಗಳು ಆಡಬೇಕಿದೆ. ಯಾರ್ಯಾರು ಜೋಡಿ ಆಗಿದ್ದಾರೆ ಅಂತಂದ್ಬಿಟ್ಟು ಹಿಂದಿನ ವಿಡಿಯೋದಲ್ಲೇ ನೋಡಿದ್ದೀರಾ. ಈಗ ಟೋಟಲ್ ಆಗಿ ಈಗ ಕಾಲಿಗೆ ಹಗ್ಗ ಕಟ್ಕೋಬೇಕಾಗತ್ತೆ ಒಂದೊಂದು ಪೇರು. ಈಗ ಕಾವ್ಯ ಅವರು ಮತ್ತಿಲ್ಲಿ ಗಿಲ್ಲಿ ನಟ ಅವರು ಮತ್ತಿಲ್ಲಿ ರಘು ಅವರು ಮತ್ತು ಅಶ್ವಿನಿ ಅವರು, ಈ ರೀತಿಯಾಗಿ ಪೇರ್ಗಳು ಯಾರ್ಯಾರಿದ್ದಾರೋ ಕಾಲ್ಗೆ ಹಗ್ಗ ಕಟ್ಕೋಬೇಕಾಗತ್ತೆ ಒಂದೊಂದು ಕಾಲ್ಗೆ. ಮತ್ತು ಇಲ್ಲಿ ಬೌಲ್ನ ಕೂಡ ಅಲ್ಲಿ ಇಟ್ಟಿದ್ದಾರೆ. ಕಳೆದ ಸತಿ ಬಿಗ್ ಬಾಸ್ ಸೀಸನ್ 11 ಕೂಡ ಸೇಮ್ ಇದೇ ಥರ ಒಂದು ಗೇಮ್ ಇಟ್ಟಿದ್ರು. ಬಾಲ್ನ ಪಿಕ್ ಮಾಡಿಕೊಂಡು ಅಲ್ಲಿ ಒಂದು ಬಾಸ್ಕೆಟ್ನ ಇಟ್ಟಿದ್ದಾರೆ. ಆ ಬಾಸ್ಕೆಟಲ್ಲಿ ಈ ಜೋಡಿಗಳು ಏನು ತೊಗೊಂಡೋಗಿರ್ತಾರೆ ಬಾಲ್ನ ಪಿಕ್ ಮಾಡಿಕೊಂಡು ಅದನ್ನು ತೊಗೊಂಡೋಗಿ ಆ ಬಾಸ್ಕೆಟಲ್ಲಿ ಹಾಕಬೇಕು. ಈಗ ಮೊದಲನೇ ರೌಂಡ್ ಬಿಟ್ಟಾಗ ಮೊದಲನೇ ರೌಂಡಲ್ಲಿ ಚೈತ್ರ ಅವರು ರಜತ್ ಅವರು ಒಂದು ಬಾಲ್ನೂ ಕೂಡ ಇಲ್ಲಿ ಪಿಕ್ ಮಾಡಿಕೊಂಡು ತೊಗೊಂಡೋಗ್ಬಿಟ್ಟು ಬುಟ್ಟಿಗೆ ಹಾಕಲಿಲ್ಲ. ಮತ್ತು ಅಭಿ ಅವರು ಸ್ಪಂದನ ಅವರು ಕೂಡ ಅಷ್ಟೇ ಮೊದಲನೇ ರೌಂಡಲ್ಲಿ ಏನೂ ಕೂಡ ಬಾಲ್ಗಳನ್ನ ಹಾಕಲಿಲ್ಲ. ಮತ್ತು ಇಲ್ಲಿ ಸೂರಜ್ ಅವರು ರಾಶಿಕ್ ಅವರು ಕೂಡ ಅಷ್ಟೇ ಮೊದಲನೇ ರೌಂಡಲ್ಲಿ ಅವರು ಕೂಡ ಬಾಲ್ ಹಾಕಲಿಲ್ಲ. ಅಶ್ವಿನಿ ಅವರು ರಘು ಅವರು ಮೊದಲನೇ ರೌಂಡಲ್ಲಿ ಒಂದು ಬಾಲ್ಗಳನ್ನ ಹಾಕಿದ್ರು. ಮತ್ತು ಕಾವ್ಯ ಅವರು ಮತ್ತಿಲ್ಲಿ ಗಿಲ್ಲಿ ಅವರು ಒಂದು ಬಾಲ್ಗಳನ್ನ ಹಾಕಿದ್ರು ಮೊದಲನೇ ರೌಂಡಲ್ಲಿ. ಮಾಳು ಅವರು ಮತ್ತು ರಕ್ಷಿತಾ ಅವರು ಮೊದಲನೇ ರೌಂಡಲ್ಲಿ 2 ಬಾಲ್ಗಳನ್ನ ಹಾಕಿದ್ರು. ಇನ್ನು ಎರಡನೇ ರೌಂಡ್ ಕೂಡ ಇಲ್ಲಿ ಸ್ಟಾರ್ಟ್ ಆಯಿತು. ಎರಡನೇ ರೌಂಡಲ್ಲಿ ಇಲ್ಲಿ ಚೈತ್ರ ಅವರು ರಜತ್ ಅವರು ಆ ರೌಂಡಲ್ಲೂ ಕೂಡ ಅವರು ಕೂಡ ಒಂದು ಬಾಲ್ ಕೂಡ ಹಾಕಲಿಲ್ಲ. ಮೊದಲನೇ ರೌಂಡಲ್ಲೂ ಕೂಡ ಹಾಕಲಿಲ್ಲ, ಎರಡನೇ ರೌಂಡಲ್ಲೂ ಕೂಡ ಇಲ್ಲಿ ಬಾಲ್ನ ಪಿಕ್ ಮಾಡಲಿಲ್ಲ. ಮತ್ತು ಅಭಿ ಅವರು ಸ್ಪಂದನ ಅವರು ಎರಡನೇ ರೌಂಡಲ್ಲಿ ಒಂದು ಬಾಲ್ಗಳನ್ನ ಹಾಕ್ತಾರೆ. ಸೂರಜ್ ಅವರು ರಾಶಿಕ್ ಅವರು ಎರಡನೇ ರೌಂಡಲ್ಲಿ ಒಂದು ಬಾಲ್ನ ಹಾಕ್ತಾರೆ. ಅಶ್ವಿನಿ ಅವರು ರಘು ಅವರು ಎರಡನೇ ರೌಂಡಲ್ಲಿ ಒಂದು ಬಾಲ್ಗಳನ್ನು ಕೂಡ ಇಲ್ಲಿ ಹಾಕಲ್ಲ. ಆನಂತರ ಕಾವ್ಯ ಅವರು ಗಿಲ್ಲಿ ಅವರು 2 ಬಾಲ್ಗಳನ್ನ ಹಾಕ್ತಾರೆ. ಮತ್ತು ಮಾಳು ಅವರು ರಕ್ಷಿತಾ ಅವರು 1 ಬಾಲ್ಗಳನ್ನ ಹಾಕ್ತಾರೆ. ಟೋಟಲ್ ಆಗಿ ಇವಾಗ 3 ರೌಂಡ್ಗಳಲ್ಲಿ ಅಂದರೆ 3 ಸುತ್ತಿನಲ್ಲಿ ಈಗ 2 ಸುತ್ತುಗಳು ಈಗ ಆಗಿದೆ. ಇನ್ನೂ ಒಂದು ಸುತ್ತು ಬಾಕಿ ಇದೆ. ಅಟ್ ಪ್ರೆಸೆಂಟು ಲೀಡಿಂಗಲ್ಲಿ ಇರೋದು ಯಾರಪ್ಪ ಅಂತಂದರೆ ಮಾಳು ಅವರು ಮತ್ತು ರಕ್ಷಿತಾ ಅವರು, ಕಾವ್ಯ ಅವರು, ಗಿಲ್ಲಿ ಅವರು 3 ಬಾಲ್ಗಳನ್ನ ಇಲ್ಲಿ ಹಾಕಿದ್ದಾರೆ. ಇನ್ನು 3ನೇ ರೌಂಡ್ ಅಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ. ಈ ಒಂದು ರೌಂಡಲ್ಲಿ ಯಾರು ಜಾಸ್ತಿ ಬಾಲ್ಗಳನ್ನ ಇಲ್ಲಿ ಹಾಕ್ತಾರೋ ಅವರು ವಿನ್ ಆಗ್ತಾರೆ. ಈಗ 0-0ನೇ ಜಾಸ್ತಿ ಇದ್ದಾರೆ. ಚೈತ್ರ ಅವರು ರಜತ್ ಅವರು ಇರ್ಬೋದು, ಮತ್ತು ಅಭಿ ಅವರು ಸ್ಪಂದನ ಅವರು ಇರ್ಬೋದು. ಈಗ ಲೀಡಿಂಗಲ್ಲಿ ಇರೋದು ಯಾರಪ್ಪ ಅಂತಂದರೆ ಕಾವ್ಯ ಅವರು, ಗಿಲ್ಲಿ ಅವರು, ಮಾಳು ಅವರು, ರಕ್ಷಿತಾ ಅವರು. ಸ್ಪಂದನ ಅವ್ರಿಗೆ ಇಂಜುರಿ ಆಗಿರೋ ಕಾರಣ ಈಗ ಗೇಮ್ ಕೂಡ ಸ್ಟಾಪ್ ಆಗಿದೆ. ಈಗ ಲೀಡಿಂಗಲ್ಲಿ ಇರೋದೇ 4 ಜನ, ಅಂದರೆ 2 ಜೋಡಿಗಳು ಲೀಡಿಂಗಲ್ಲಿ ಇದೆ. ಆದರೆ ಇಲ್ಲಿ ಸೂರಜ್ ಅವರು ಮತ್ತಿಲ್ಲಿ ರಾಶಿಕ್ ಅವರು ಗೇಮಲ್ಲಿ ಸ್ಟ್ರಾಟರ್ಜಿನ ಯೂಸ್ ಮಾಡ್ತಾ ಇದ್ದಾರೆ. ಅವ್ರು ಹೇಗಿದ್ರು ಕೂಡ ಬಾಲ್ನ ಕಮ್ಮಿ ಹಾಕಿದ್ದಾರೆ. ಇನ್ನಿಲ್ಲಿ ಕಾವ್ಯ ಅವ್ರನ್ನ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡಬೇಕು, ಅಂದರೆ ಬಾಲ್ಗಳನ್ನ ಎತ್ತಿ ಬೇರೆ ಕಡೆ ಹಾಕ್ಬಿಡ್ಬೇಕು. ಸ್ವಿಮ್ಮಿಂಗ್ ಪೂಲ್ಗೆ ಹಾಕಿದ್ರೆ ಆ ಬಾಲ್ಗಳನ್ನ ಎತ್ಕೊಳ್ಳೋಂಗೆ ಇಲ್ಲ. ಈ ಅವ್ರು ಗೆಲ್ಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಒಟ್ಟಿನಲ್ಲಿ ಕಾವ್ಯ ಅವರು ಗಿಲ್ಲಿ ಅವರು ಗೆಲ್ಲಬಾರ್ದು ಅಂತ ಅಂದ್ಬಿಟ್ಟು ಸ್ಟ್ರಾಟರ್ಜಿನ ಯೂಸ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಲೀಡಿಂಗಲ್ಲಿರೋ ಕಾವ್ಯ ಅವರು, ರಕ್ಷಿತಾ ಅವರು ಮತ್ತು ಇಲ್ಲಿ ಗಿಲ್ಲಿ ನಟ ಅವರು 3 ಜನ ಕೂಡ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಇಲ್ಲಿ ರಕ್ಷಿತಾ ಅವರು ಹೇಳ್ತಾರೆ, ಹೇಗಿದ್ರು ಕೂಡ ನಾವೇ ಲೀಡಿಂಗಲ್ಲಿ ಇದ್ದೀವಿ, ಇಲ್ಲಿ ಬೇರೆಯವ್ರು ಎಲ್ಲರೂ ಕೂಡ ನಮ್ಮನ್ನು ಅಟ್ಯಾಕ್ ಮಾಡೋ ಚಾನ್ಸ್ ಇದೆ. ನಾವಿಲ್ಲಿ ಬಾಲ್ನ ಪಿಕ್ ಮಾಡಿ ಬುಟ್ಟಿ ಒಳಗಡೆ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಅದನ್ನೆಲ್ಲ ಕೂಡ ಸ್ವಿಮ್ಮಿಂಗ್ ಪೂಲ್ಗೆ ಹಾಕ್ಬಿಡೋಣ ಅಂತಂದ್ಬಿಟ್ಟು ಡಿಸ್ಕಷನ್ನು ಮಾಡ್ತಿದ್ದಾರೆ. ಆ ಕಡೆ ಇಲ್ಲಿ ಗಿಲ್ಲಿ ಅವ್ರು ಗೆಲ್ಲಬಾರ್ದು ಅಂತಂದ್ಬಿಟ್ಟು ಸೂರಜ್ ಅವರು ರಾಶಿಕ್ ಅವರು ಡಿಸ್ಕಷನ್ ಮಾಡ್ತಾರೆ. ಅವ್ರು ಬಾಲ್ ಎತ್ಕೊಂಡೋಗಿ ಬುಟ್ಟಿಗೆ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಅವ್ರನ್ನ ಅಟ್ಯಾಕ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಅವ್ರದ್ದೊಂದು ಪ್ಲ್ಯಾನ್ ಇದೆ. ಇಲ್ಲಿ ಇವರು ಒಬ್ಬೊಬ್ರು ಒಂದೊಂದು ರೀತಿ ಸ್ಟ್ರಾಟರ್ಜಿನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಏನೇ ಸ್ಟ್ರಾಟರ್ಜಿ ಯೂಸ್ ಮಾಡಿದ್ರು ಕೂಡ ಇಲ್ಲಿ ವರ್ಕ್ ಆಗಬೇಕಲ್ಲ. ಸದ್ಯ ಈಗ ಲೀಡಿಂಗ್ ಅಲ್ಲಂತೂ ಇಲ್ಲಿ ಕಾವ್ಯ, ಗಿಲ್ಲಿ ಅವರು ಮತ್ತೆ ಮಾಳು ಅವರು, ರಕ್ಷಿತಾ ಅವರು ಈ ಒಂದು ಜೋಡಿಗಳು ಮುಂದಿದೆ. ವೀಕ್ಷಕರೇ, ಇನ್ನೂ ಒಂದು ರೌಂಡ್ ಬಾಕಿ ಇದೆ, ನೋಡೋಣ. ಇಲ್ಲಿ ಸ್ಪಂದನ ಅವರು ಆದಷ್ಟು ಬೇಗ ಏನು ಇಂಜುರಿ ಆಗಿದೆ ಅದರಿಂದ ಗುಣಮುಖರಾಗಿ ಬರಲಿ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಹಾರೈಸೋಣ. ವೀಕ್ಷಕರೇ, ಸದ್ಯ ಇವಾಗ ಕೊಟ್ಟಿರೋ ಗೇಮಲ್ಲಿ ಇಲ್ಲಿ ಯಾರು ಗೆಲ್ಲಬಹುದು ಮತ್ತೆ ಇಲ್ಲಿ ನಿಮ್ಮ ಸಪೋರ್ಟ್ ಯಾರಿಗಿದೆ, ಯಾರು ಗೆಲ್ಲಕ್ಕೆ ಚಾನ್ಸೇ ಇಲ್ಲ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.